ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಯತಿರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಧರಣೀಮಂಡಲೇ ಖ್ಯಾತಂ ಧೈರ್ಯಾದಿಗುಣಬ್ರಹ್ಮಿತಂ ಧಿಕ್ಕೃತಾಶೇಷವಾದೀಭಂ ಧೀರಸಿಂಹಗುರುಂ ಭಜೆ. ಶುಶಮೇಂದ್ರಕರಾಬ್ಜೋತ್ತಂ ರಾಘವೇಂದ್ರಗುರುಪ್ರಿಯಂ ಸುಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಹರಿವಾಯುಗುರುಭ್ಯೋ ನಮಃ. ಹರಿ ಓಂ. ಆಷಾಢ ಮಾಸ ಮಹಾತ್ಮೆಯ ಚಿಂತನೆಯ ಮೊದಲನೇ ಭಾಗದಲ್ಲಿ ವಿಶೇಷವಾಗಿ ಆಷಾಢ ಮಾಸ ಮಹಾತ್ಮೆಯನ್ನು ತಿಳಿದುಕೊಳ್ಳುವಾಗ ಈ ಮಾಸದಲ್ಲಿ ಮಾಡುವಂತಹ ಅನೇಕ ಧರ್ಮ ಕಾರ್ಯಗಳಲ್ಲಿ ತಪತಿ ನದಿಯ ಸ್ನಾನವನ್ನು ಬಹಳ ಮಹತ್ವಪೂರ್ಣವಾಗಿರತಕ್ಕಂತಹದ್ದು ಅಂತ ಉಲ್ಲೇಖ ಮಾಡಿ, ಮುಂದೆ 2ನೇ ಅಧ್ಯಾಯದಲ್ಲಿ ಈ ಮಾಸದಲ್ಲಿ ಮಾಡತಕ್ಕಂತಹ ವಿಧಿವಿಧಾನಗಳು, ಸ್ನಾನದ ಬಗ್ಗೆಯೂ ಕೂಡ ವಿಶೇಷವಾಗಿ ತಪತಿ ನದಿ ಸ್ನಾನದ ಬಗ್ಗೆಯೂ ವಿಶೇಷವಾಗಿ ಹೇಳಿದ್ದಾರೆ. ಅದರ ವಿಧಿವಿಧಾನಗಳು, ಹಾಗೆ ಮಾಸವ್ರತಗಳು, ಮತ್ತು ಮುಂದೆ ಪುನಃ ತಪತಿ ನದಿ ಸ್ನಾನದ ಮಹಿಮೆಯನ್ನು ಕೊಂಡಾಡತಕ್ಕಂತಹ ಒಂದು ಅದ್ಭುತವಾದ ಚಿಂತನೆಯನ್ನು ಸ್ಕಾಂದ ಪುರಾಣ ನಮಗೆ ಉಲ್ಲೇಖ ಮಾಡತಕ್ಕಂತಹದ್ದಾಗಿದೆ. ಸ್ಕಂದ ತಾನು ರುದ್ರದೇವರನ್ನು ಕುರಿತು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಉತ್ತರ ರೂಪವಾಗಿ ಈ ಆಷಾಢ ಮಾಸ ಮಹಾತ್ಮೆ ಅನ್ನೋದು ಹೊರಟಿದೆ ಅಂತ ಹಿಂದಿನ ಭಾಗದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಆ ಸ್ಕಂದ ಮತ್ತೆ ಪ್ರಶ್ನೆ ಮಾಡ್ತಾರೆ, ಆಷಾಢ ಸ್ನಾನ ಜನಿತಂ ತ್ವಯಾ ಪ್ರೋಕ್ತಂ ಮಹತ್ಫಲಂ ಆಷಾಢೇ ತಪತಿ ಸ್ನಾನಂ ಸರ್ವಪಾಪ ಪ್ರಹರಣಂ ನೃಣಾಂ ಕೋವಿಧಿಸ್ತಸ್ಯ ಕಿಂ ಪುಣ್ಯಂ ಕೇತತ್ರ ನಿಯಮಾ ಸ್ಮೃತಾಃ ತೇಷಾಂ ಕಿಂ ಕಿಂ ಫಲಂ ತನ್ಮೇ ಬ್ರೂಹಿ ಸರ್ವಮಶೇಷತಃ. ಈ ಆಷಾಢ ಮಾಸದಲ್ಲಿ ತಪತಿ ನದಿ ಸ್ನಾನದ ಮಹಿಮೆಯನ್ನು ಬಹಳ ಹೇಳಿದರು ವಿಸ್ತಾರವಾಗಿ ಮಹಾರುದ್ರದೇವರು. ಇಲ್ಲಿ ಆ ಸ್ನಾನವನ್ನು ಹೇಗೆ ಮಾಡಬೇಕು, ಆ ಸ್ನಾನದಿಂದ ಬರತಕ್ಕಂತಹ ಫಲಗಳೇನು, ಮತ್ತು ಬೇರೆ ಬೇರೆ ಧರ್ಮಗಳನ್ನು ಆಚರಣೆ ಮಾಡಿದಾಗ ಆಷಾಢ ಮಾಸದಲ್ಲಿ ಎಂತಹ ವಿಧವಾಗಿರತಕ್ಕಂತಹ ಫಲ ಲಭ್ಯವಾಗುತ್ತೆ ಅದನ್ನು ತಿಳಿಸಿಕೊಡಬೇಕು ಅಂತ ಹೇಳಿದಾಗ ಬಹಳ ವಿಸ್ತಾರವಾಗಿ ಆ ಧರ್ಮಗಳನ್ನು ನಿರೂಪಣೆ ಮಾಡಿದ್ದಾರೆ. ಯತ್ಕಿಂಚಿತ್ ನಮಗೆ ಆಗುವಂತಹ ಪ್ರಧಾನವಾದಂತಹ ಧರ್ಮಗಳನ್ನು ನೋಡೋದಾದರೆ, ಈ ಪ್ರಾತಃ ಕಾಲದಲ್ಲಿ ಮಾಡತಕ್ಕಂತಹ ಪುಣ್ಯ, ಈ ಸಾಮಾನ್ಯವಾಗಿ ಎಲ್ಲ ತಾವು ಒಂದು ವ್ರತವನ್ನು ಆಚರಣೆ ಮಾಡೋದು ಅಂತಾದರೆ ಅದರಲ್ಲಿ ತ್ರಿಕಾಲ ಸ್ನಾನವನ್ನು ಶಾಸ್ತ್ರ ವಿಧಾನ ಮಾಡೇ ಮಾಡ್ತದೆ. ಹಾಗೆ ಈ ಆಷಾಢ ಮಾಸದ ವ್ರತ ನಾವು ಏನು ಆಚರಣೆ ಮಾಡ್ತೇವೆ, ಇಲ್ಲೂ ತ್ರಿಕಾಲ ಸ್ನಾನವನ್ನು ಹೇಳಿದ್ದಾರೆ. ಈ ಒಂದೊಂದು ವಿಧವಾದ ಸ್ನಾನ ಅದಕ್ಕೆ ಅನಂತವಾಗಿರತಕ್ಕಂತಹ ಪುಣ್ಯ ಇದೆ. ತ್ರಿಕಾಲ ಸ್ನಾನಕ್ಕೆ ತ್ರಿಸ್ನಾನ ತ್ರಿಗುಣಂ ಫಲಂ, ಅನೇಕ ವಿಧವಾದ 3 ಪಟ್ಟು ಸ್ನಾನವನ್ನು ಮಾಡಿದರೆ ಆಗ ಎಂತಹ ಒಂದು ಪುಣ್ಯವನ್ನು ನಾವು ಪಡೆದುಕೊಳ್ತೇವೋ ಅದಕ್ಕಿಂತಲೂ ಕೂಡ ಅಧಿಕವಾಗಿರ್ತಕ್ಕಂತಹ ಪುಣ್ಯವನ್ನು ಈ ಸ್ನಾನದಲ್ಲಿ 3 ಕಾಲದಲ್ಲಿ ಮಾಡತಕ್ಕಂತಹ ಸ್ನಾನಕ್ಕೆ ಫಲ ಇದೆ. ಇಲ್ಲಿ ಈ ಮಾಸದಲ್ಲಿ ಬೇಕಾದಷ್ಟು ಈ ಪಯೋಷ್ಣಿ ಸಂಗಮೇ ಸ್ನಾನಂ ದೇವಾನಾಮಪಿ ದುರ್ಲಭಂ, ಪಯೋಷ್ಣಿ ಸಂಗಮ ಅಂತ ಅದು ದೇವತೆಗಳಿಗೂ ಪಯೋಷ್ಣಿ ಸಂಗಮ ಸ್ನಾನದಲ್ಲೂ ದೇವತೆಗಳಿಗೂ ದುರ್ಲಭವಾಗಿರತಕ್ಕಂತಹದ್ದು. ಅಂತಹ ಒಂದು ಸ್ನಾನವನ್ನು, ಗೋಮತಿ ನದಿಯ ಸ್ನಾನವನ್ನು, ಬೇಕಾದಷ್ಟು ಈ ಸ್ನಾನವನ್ನು ಇಲ್ಲಿ ಉಲ್ಲೇಖ ಮಾಡಿ ಮೊದಲಿಗೆ ಸ್ನಾನವನ್ನು ಮಾಡಬೇಕಾದರೆ ಸೂರ್ಯನನ್ನು ನಮಸ್ಕಾರ ಮಾಡಿ
ಸೂರ್ಯಾಂತರ್ಗತನಾದ ನಾರಾಯಣನನ್ನು ಸಂಪ್ರಾರ್ಥನೆ ಮಾಡಿಕೊಂಡು ನದಿಗೆ ಇಳಿದು ನಾವು ವಿಶೇಷವಾಗಿ ಭಕ್ತಿಯಿಂದ ಆ ಭಗವಂತನ ಚಿಂತನೆಯಲ್ಲೇ ನಾವು ಸ್ನಾನವನ್ನು ಮಾಡಿಕೊಂಡು ಆಮೇಲೆ ತರ್ಪಣಾದಿಗಳನ್ನು ಮಾಡಿದಾಗ ವಿಶೇಷವಾಗಿರತಕ್ಕಂತಹ ಒಂದು ಫಲ, ಹೋಮ ದಾನ ಇದೆಲ್ಲವೂ ಕೂಡ ಯದ್ಯತ್ ಕರೋತಿ ಯಥಾಶಕ್ತಿ ಕುರ್ಯಾತ್ ತದ್ವಿದ್ ವಿಚಕ್ಷಣಃ ಅಕ್ಷಯಂ ಸಫಲಂ ಭವೇತ್. ಇಲ್ಲಿ ಏನೇನು ಧರ್ಮ ಕಾರ್ಯಗಳನ್ನು ಸ್ನಾನಾನಂತರದಲ್ಲಿ ಮಾಡ್ತೇವೋ, ದಾನ ಧರ್ಮ ತರ್ಪಣಾದಿಗಳು ಇದೆಲ್ಲವೂ ಕೂಡ ಅಕ್ಷಯವಾಗಿರತಕ್ಕಂತಹ ಫಲ ಅನ್ನೋದು ಲಭ್ಯವಾಗುತ್ತೆ. ಆದ್ದರಿಂದ ತಟಾಕಾದಿಗಳಲ್ಲಿ ನದಿ ತೀರಾದಿಗಳಲ್ಲಿ ಮಾಡತಕ್ಕಂತಹ ಸ್ನಾನಕ್ಕೆ ವಿಶಿಷ್ಟವಾಗಿರ್ತಕ್ಕಂತಹ ಫಲವನ್ನು ಹೇಳಿದ್ದಾರೆ. ಹಾಗೆ ಸರೋವರಾದಿಗಳಲ್ಲಿ ಅದಕ್ಕಿಂತಲೂ ಸ್ವಲ್ಪ ಕಡಿಮೆ, ಮನೆಯಲ್ಲಿ ಮಾಡತಕ್ಕಂತಹದ್ದು ಅದರಲ್ಲೂ ಸ್ವಲ್ಪ ಕಡಿಮೆ ಫಲವನ್ನು ಕೊಡೋದಂತಾದರೂ ಕೂಡ ಗಂಗಾದಿ ಸರ್ವತೀರ್ಥಗಳ ಚಿಂತನೆಯಿಂದ ಮಾಡತಕ್ಕಂತಹ ಸ್ನಾನವು ಅಧಿಕವಾಗಿರ್ತಕ್ಕಂತಹ ಫಲವನ್ನು ಕೊಡ್ತಕ್ಕಂತಹದ್ದು ಅಂತ ಹೇಳಿದ್ದಾರೆ. ಈ ಎಲ್ಲ ಕಾಲವನ್ನು ನಾವು ಈ ಆಷಾಢ ಮಾಸದಲ್ಲಿ ಮಾಡೋದರಿಂದ ವಿಶೇಷವಾಗಿರ್ತಕ್ಕಂತಹ ಫಲ. ಮತ್ತು ಇದಲ್ಲದೇ ಕೆಲವು ಬೇರೆ ಬೇರೆ ವ್ರತಗಳನ್ನು ಹೇಳಿದ್ದಾರೆ. ಏಕಭುಕ್ತವನ್ನು ಒಂದೇ ಒಪ್ಪತ್ತು ಊಟ ಮಾಡಿಕೊಂಡು ಒಂದು ಮಾಡತಕ್ಕಂತಹ ವ್ರತ. ಹಾಗೆ ಕೆಲವರು ರಾತ್ರಿ ಕಾಲದಲ್ಲಿ ಮಾತ್ರ ಊಟವನ್ನು ಮಾಡು ನಕ್ತಭೋಜಿ ನರಸ್ನಾತ್ವ ಬ್ರಹ್ಮಲೋಕೆ ಮಹೀಯತೆ, ಸಾಕ್ಷಾತ್ ಸತ್ಯಲೋಕವನ್ನೇ ಪಡೆಯತಕ್ಕಂತಹ ಒಂದು ದೊಡ್ಡ ಪುಣ್ಯ ಲಭ್ಯವಾಗತ್ತಂತೆ. ಬೆಳಗ್ಗಿನಿಂದ ಉಪವಾಸ ಇದ್ದು ಸಾಯಂಕಾಲದಲ್ಲಿ ದೇವರಿಗೆ ನೈವೇದ್ಯವನ್ನು ಮಾಡಿಕೊಂಡು ರಾತ್ರಿ ಕಾಲದಲ್ಲಿ ಊಟ ಮಾಡತಕ್ಕಂಥವನು ಅಂತಹ ಒಂದು ಬ್ರಹ್ಮಲೋಕವನ್ನೇ ಪಡೆಯತಕ್ಕಂಥವನಾಗ್ತಾನೆ ಅಂತ. ಕೆಲವು ಹಣ್ಣನ್ನು ಮಾತ್ರ ತಿಂದು ಈ ಆಷಾಢ ಮಾಸದ ವ್ರತವನ್ನು ಆಚರಣೆ ಮಾಡೋರಿದ್ದಾರೆ. ಇನ್ನು ಕೆಲವರು ಪಯೋವ್ರತವನ್ನು ಮಾಡಿಕೊಂಡು ಹಾಲನ್ನು ಮಾತ್ರ ಕುಡಿದುಕೊಂಡು ಮಾಡತಕ್ಕಂತಹ ಈ ರೀತಿಯಾಗಿ ಅನೇಕ ಎಷ್ಟೆಷ್ಟು ವಿಶೇಷವಾಗಿರ್ತಕ್ಕಂತಹ ನಮ್ಮ ಭೋಗ ಪದಾರ್ಥಗಳನ್ನು ತ್ಯಾಗ ಮಾಡ್ತೀವೋ ಅಷ್ಟಷ್ಟು ವಿಶೇಷವಾದ ಫಲ ಈ ಆಷಾಢ ಮಾಸದಲ್ಲಿ ಹೇಳಿದ್ದಾರೆ. ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಏಕಾಂತ ಭೋಜೀತು ನರೋ ಮುನಿಲೋಕಂ ಸಮಶ್ನುತೆ. ಏಕಾಂತದಲ್ಲಿ ಭೋಜನ ಮಾಡೋದು, ಯಾರತ್ರೂ ಕೂಡ ಮಾತನಾಡದೇನೆ ಈ ಮೌನವ್ರತದಿಂದ ಭೋಜನವನ್ನು ಮಾಡ್ತಾರಲ್ವ, ಒಳ್ಳೆ ಮುನಿಗಳ ಲೋಕವನ್ನು ಪಡೀತಕ್ಕಂಥವ್ರಾಗ್ತಾರಂತೆ. ಆದ್ದರಿಂದ ಅಂತಹ ಒಂದು ವಿಶೇಷವಾಗಿರತಕ್ಕಂತಹ ಫಲ ನಿತ್ಯದಲ್ಲಿ ವಿಷ್ಣು ಸಹಸ್ರನಾಮ ಯಥಾಶಕ್ತಿಯಾಗಿ ವಿಷ್ಣು ಸಹಸ್ರನಾಮಗಳನ್ನು ಭಗವಂತನ ಅರ್ಥಚಿಂತನೆಗಳೊಂದಿಗೆ ಮಾಡಬೇಕಂತೆ. ಅದರಿಂದ ವಿಶೇಷವಾಗಿ ಭಗವಂತನ ಲೋಕಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ದಾರೆ. ವಿಷ್ಣೋರ್ ನಾಮ ಸಹಸ್ರಂತು ಜಪಿ ಯಾವಚ್ಚ ತಿಷ್ಠತಿ ತಾವದ್ವಸುಮತಿಂ ಪ್ರಾಪ್ಯ ಜಪನ್ ತಲ್ಲೋಕಮಶ್ನುತೆ ಅಂತ ಹೇಳಿ ಆ ಭಗವಂತನ ಲೋಕಪ್ರಾಪ್ತಿಯಾಗತಕ್ಕಂತಹದ್ದು ಅಂತ. ಹೀಗೆ ಪಾರಾಯಣಾದಿಗಳಿಗೂ ಕೂಡ ಈ ಕಾಲದಲ್ಲಿ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಈ ಫಲವನ್ನು ಹೇಳಿರ್ತಕ್ಕಂಥವರಾಗಿದ್ದಾರೆ. ಮತ್ತು ವಿತ್ತಶಾಟ್ಯವನ್ನು ಬಿಟ್ಟು ಯಾರು ಬ್ರಾಹ್ಮಣರ ಭೋಜನವನ್ನು ಮಾಡಿಸ್ತಾರೋ ಈ ಕಾಲದಲ್ಲಿ ಅವರಿಗೆ ವಿಶೇಷವಾದಂತಹ ಫಲವನ್ನು ಹೇಳಿದ್ದಾರೆ. ತಥೋ ಮೋಕ್ಷಪದಂ ಯಾತಿ ತತ್ಪುತ್ರೈರಪಿ ದುರ್ಲಭಂ ವಿಥ್ಯಶಾಠ್ಯಂ ಪರಿತ್ಯಜ್ಯ ಸ್ವಶಕ್ತಿಯ ಎಷ್ಟು ಭೋಜಯೇತ್ ವಸ್ತ್ರದಾನಾರ್ ನರೋತು. ಎಲ್ಲ ವಿಥ್ಯಶಾಟ್ಯವನ್ನು ಬಿಟ್ಟು ಯಾರು ಬ್ರಾಹ್ಮಣರ ಭೋಜನವನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ಉಲ್ಲೇಖ ಮಾಡಿದ್ದಾರೆ. ಮತ್ತು ವಸ್ತ್ರದಾನಾದಿಗಳನ್ನು ಬ್ರಾಹ್ಮಣರಿಗೆ ಮಾಡತಕ್ಕಂಥವರಾಗಬೇಕು. ಹೀಗೆ ಇಂತಹ ಅನೇಕ ದಾನಗಳಿಂದ ವಿಷ್ಣುಲೋಕವನ್ನು ಪಡೆಯುವಂತಹ ಒಂದು ದೊಡ್ಡ ಪುಣ್ಯವನ್ನು ಈ ಕಾಲದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಪುಣ್ಯದೇಶೇ ಶುಭೇ ಕಾಲೇ ಶ್ರದ್ಧೆಯ ಪರಯಾತತ ಶುಭದ್ರವ್ಯಂ ಸಪುತ್ರಾಯ ಯದ್ದತ್ತಂ ತದಕ್ಷಯಂ. ತಂದೆ ತಾಯಿಗಳ ಉದ್ದೇಶದಿಂದ ಮಾಡತಕ್ಕಂತಹ ದಾನವೂ ಕೂಡ ಅಕ್ಷಯವಾಗಿರತಕ್ಕಂತಹ ಫಲವನ್ನು ಹೊಂದತಕ್ಕಂತಹದ್ದು ಅಂತ ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಇಂತಹ ಆಷಾಢ ಮಾಸದಲ್ಲಿ ನಾನಾ ವಿಧವಾಗಿರತಕ್ಕಂತಹ ಈ ಒಂದು ಫಲವನ್ನು ಹೇಳ್ತಾ ಅವಿವೃಶ್ಯನ ಕಾರ್ಯಂ ಕಿಮಪಿ ಪಂಡಿತೈ. ಈ ನಾವು ಮಾಡುವಂತಹ ಕರ್ಮಗಳನ್ನು ವಿಚಾರ ಮಾಡಿ ಅದರ ಬಗ್ಗೆ ತಿಳಿದುಕೊಂಡು ಮಾಡಿದಾಗ ವಿಶೇಷವಾಗಿರತಕ್ಕಂತಹ ಫಲ ಅನ್ನೋದು ಲಭ್ಯವಾಗುತ್ತೆ. ಆದ್ದರಿಂದ ಈ ಮಾಡುವಂತಹ ಯತ್ ಕೃತಂ ತಸ್ಯ ಸಂಪ್ರಾಪ್ತಂ, ಮಾಡಿದಂತಹ ಕರ್ಮ ಅದು ವಿಶೇಷವಾಗಿ ನಾವು ತಿಳಿದುಕೊಂಡು ಮಾಡಿದಾಗ ಅದರಲ್ಲಿ ಫಲ ಅನ್ನೋದು ಲಭ್ಯವಾಗ್ತಕ್ಕಂತಹದ್ದು ಅಂತ ಹೇಳಿ ಅದರ ಬಗ್ಗೆ ಮಹತ್ವವನ್ನು ತಿಳಿಸಲಿಕ್ಕೋಸ್ಕರ ಈ ಆಷಾಢ ಮಾಸದ ಅನೇಕ ವಿಧವಾದಂತಹ ಮಹಿಮೆಗಳಲ್ಲಿ
ನಹುಷನ ಒಂದು ಕಥೆಯನ್ನು ಉಲ್ಲೇಖ ಮಾಡಿದ್ದಾರೆ. ನಹುಷ ಈ ತಾನು ಅಗಸ್ತ್ಯ ಋಷಿಗಳಿಂದ ದೊಡ್ಡ ಅಗಸ್ತ್ಯ ಋಷಿಗಳಿಂದ ತಾನು ಏನು ಶಾಪವನ್ನು ಪಡೆದಿರತಕ್ಕಂಥವನಾಗಿದ್ದ, ಅದರ ಒಂದು ಪ್ರಭಾವದಿಂದ ಬಹಳ ಪರಿತಪ್ತನಾಗಿ ನಾನು ಏನು ಎಂತಹ ಒಂದು ಅಜ್ಞಾನದಿಂದ ಪಾಪಕರ್ಮಗಳನ್ನು ಮಾಡತಕ್ಕಂಥವನಾಗಿದ್ದೇನೆ, ಆದ್ದರಿಂದ ಇದರ ಪರಿಹಾರವನ್ನು ಮಾಡಿಕೊಳ್ಳಬೇಕು, ಆದ್ದರಿಂದ ಬಹಳ ಬ್ರಾಹ್ಮಣರನ್ನು ಅಪಮಾನ ಮಾಡಿ ನಾನಾ ವಿಧವಾಗಿರತಕ್ಕಂತಹ ಪಾಪಗಳನ್ನು ಮಾಡಿದ್ದೇನೆ, ಇದರಿಂದ ಏನಾದರೂ ಒಂದು ನನಗೆ ಅನರ್ಥ ಉಂಟಾಗತ್ತೆ, ಅದಕ್ಕೋಸ್ಕರ ಅಂತಹ ಅಗಸ್ತ್ಯರಂತಹ ಮಹಾಜ್ಞಾನಿಗಳನ್ನು ಅಪಮಾನ ಮಾಡಿದಂಥ ಫಲವಾಗಿ ನನಗೆ ಬಂದಂತಹ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಬೇಕಂದ್ರೆ ಉಪಾಯವನ್ನು ಹೇಳಬೇಕು ಅಂತ ವಸಿಷ್ಠರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾನೆ. ವಸಿಷ್ಠರು, ನೋಡಪ್ಪ, ಬ್ರಾಹ್ಮಣರು ಸಿಗೋದೇ ದುರ್ಲಭ, ಅಂತಹ ಬ್ರಾಹ್ಮಣರು ಸಿಕ್ಕಾಗ ಅವರನ್ನು ವಿಶೇಷವಾಗಿ ಆದರದಿಂದ ಭಕ್ತಿಯಿಂದ ಕಂಡು ಗೌರವಿಸಬೇಕು. ಆದರೆ ನಾವು ಮಾಡತಕ್ಕಂತಹ ಅಪಮಾನಾದಿಗಳಿಂದ ನಾವು ಅನುಭವಿಸುವ ಫಲ ಬಹಳ ದೊಡ್ಡ ದುಸ್ತರವಾಗಿರತಕ್ಕಂಥದ್ದಾಗಿದೆ. ನೀನೇನೋ ಇಂದ್ರದ ಪದವಿಯ ಆಸೆಯಿಂದ ಇಂತಹ ಕಾರ್ಯವನ್ನು ಮಾಡಿದ್ದಿ, ಅದಕ್ಕೋಸ್ಕರ ನಿನಗೆ ಉತ್ತಮವಾಗಿರತಕ್ಕಂತಹ ಗತಿ ಆಗಬೇಕು ಅಂತ ಆದರೆ ನೀನು ಏಕಾಗ್ರ ಚಿತ್ತದಲ್ಲಿ ಆಷಾಢ ಮಾಸದ ಸಂದರ್ಭದಲ್ಲಿ 1 ತಿಂಗಳುಗಳ ಕಾಲ ತಪಲ್ತಿ ನದಿಯ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಏಕಾಗ್ರ ಮನಸೋಭೂತ್ವ ಶುಚೌ ಸ್ನಾನಂ ಸಮಾಚರ ತೇನ ತ್ವಂ ಗತಪಾಪಸ್ತು ಲಪ್ಸತೆ ವಾಂಛಿತ ಫಲಂ. ಒಳ್ಳೆ ಉತ್ತಮವಾಗಿರತಕ್ಕಂತಹ ಎಲ್ಲ ಭೋಗಗಳನ್ನು ಪರಿತ್ಯಾಗ ಮಾಡಿಕೊಂಡು ಏಕಾಗ್ರ ಮನಸ್ಕನಾಗಿರ್ತಕ್ಕಂತಹ ರೀತಿಯಲ್ಲಿ ನೀನು ತಪತಿ ನದಿ ಸ್ನಾನವನ್ನು ಮಾಡಬೇಕಪ್ಪ, ಅದರ ಮಹತ್ವವನ್ನು ಹೇಳ್ತೇನೆ ಕೇಳು ಅಂತ ಅವರು ಒಂದು ಕಥೆಯನ್ನು ಹೇಳ್ತಾರೆ ವಸಿಷ್ಠ ಋಷಿಗಳು. ಹಿಂದೆ ಒಬ್ಬ ಶತಬಲಿ ಅಂತ ಒಬ್ಬ ರಾಜ ಇದ್ದ. ಅವನು ತನ್ನ ರಾಜ್ಯವನ್ನು ತಾನು ಶತ್ರುಗಳಿಂದ ತಾನು ಅಪಹರಣ ಮಾಡಿಸಿಕೊಳ್ಳಲ್ಪಟ್ಟವನಾದರೂ ಕೂಡ ಬಹಳ ಪರಿತ್ಯಕ್ತನಾಗಿ ದುಃಖದಿಂದ ಕೂಡಿದಾಗ ಅನೇಕ ಜ್ಞಾನಿಗಳ ಸಹಾಯದಿಂದ ತಪತಿ ನದಿಯ ಸ್ನಾನವನ್ನು ಮಾಡಿಯೇನೆ ಮತ್ತೆ ಪುನಃ ಆ ರಾಜ್ಯವನ್ನು ಸ್ವೀಕಾರ ಮಾಡಿತಕ್ಕಂಥವನಾಗಿದ್ದಾನೆ. ಹಾಗೆ ಬೇರೆ ಬೇರೆ ರಾಜರು ಅವರೆಲ್ಲರೂ ಕೂಡ ತಾವು ತಪತಿ ನದಿಯ ಸ್ನಾನವನ್ನು ಮಾಡಿಕೊಂಡೇ ತಮ್ಮ ವಿಶೇಷವಾಗಿರತಕ್ಕಂತಹ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥವರಾಗಿದ್ದಾರೆ ಅಂತ ಹೀಗೆ ಹೇಳಿ ಮತ್ತೊಂದು ಕಥೆಯನ್ನು ಹೇಳ್ತಾರೆ. ಈ ಶತಬಲಿಯನ್ನೋನು ಒಮ್ಮೆ ಕಾಮರೂಪೇಶ್ವರ ಅಂತ ಒಬ್ಬ ಕಾಮರಾಜ ಅವನನ್ನು ಗೆಲ್ಲಲಿಕ್ಕೆ ಅವನ ರಾಜ್ಯಕ್ಕೆ ದಂಡಯಾತ್ರೆ ಹೋಗ್ತಾನಂತ. ಅಲ್ಲಿ ಬೇಕಾದಷ್ಟು ಸೈನಿಕರು ಅವನ ಪಕ್ಷದಲ್ಲಿ ಇದ್ದರೂ ಕೂಡ ಅವರ ಜೊತೆಗೆ ಯುದ್ಧ ಮಾಡಬೇಕು ಅಂತ ಬಂದಾಗ ಅವರೆಲ್ಲ ಓಡಿ ಹೋಗುವಂತಹ ಸಂದರ್ಭ. ಅದಕ್ಕೆ ಅವರು ಆ ಸೈನಿಕರನ್ನು ನೋಡಿ ಆವಾಗ ಕಾಮರೂಪೇಶ್ವರ ಶೂರನಾಗಿರ್ತಕ್ಕಂತಹ ಎಲ್ಲ ಕಾಮರೂಪೇಶ್ವರನ ಸೈನಿಕರು ಇವನ ಸೈನ್ಯವನ್ನು ನೋಡಿ ಅವರ ಸೈನಿಕರೆಲ್ಲ ಓಡಿ ಹೋಗಲಿಕ್ಕೆ ಶುರು ಮಾಡಿದ್ರಂತೆ. ಆವಾಗ ಆ ಕಾಮರೂಪೇಶ್ವರ ಹೇಳ್ತಾನೆ, ಯಾಕೆ ಓಡೋಗ್ತೀರಿ? ಎಲ್ಲ ಈ ಸೈನ್ಯದಲ್ಲಿ ನಾವೇನು ಯುದ್ಧವನ್ನು ಮಾಡಿ ದೇಹವನ್ನು ಪ್ರಾಣವನ್ನು ಕಳೆದುಕೊಳ್ತೀವೋ ಆ ಸಂದರ್ಭದಲ್ಲಿ ಉತ್ತಮವಾಗಿರತಕ್ಕಂತಹ ಲೋಕ ನಮಗೆ ಪ್ರಾಪ್ತವಾಗತ್ತೆ. ಆದ್ದರಿಂದ ಈ ರೀತಿ ಓಡುವತಕ್ಕಂತಹದ್ದು ಯುದ್ಧ ಅಲ್ಲ, ಯುದ್ಧ ಧರ್ಮ ಅಲ್ಲ ಅಂತ ತಿಳಿಸಿಕೊಡ್ತಾರೆ. ಆನಂತರದಲ್ಲಿ ವಿಶೇಷವಾಗಿ ಅವರಿಬ್ಬರ ಜೊತೆಗೆ ಶತಬಲಿ ಮತ್ತು ಕಾಮರೂಪೇಶ್ವರನಿಗೆ ಜೋರಾಗಿ ಯುದ್ಧವನ್ನು ನಡೀತಕ್ಕಂತಹದ್ದಾಗತ್ತೆ. ಆ ಸಂದರ್ಭದಲ್ಲಿ ಇದಕ್ಕೆ ಅವರು ಕಾಮರೂಪೇಶ್ವರನನ್ನು ಆ ಶತಬಲಿ ಸೋಲಿಸಿ ವಿಶೇಷವಾಗಿ ತನ್ನ ರಾಜ್ಯವನ್ನು ತಾನು ಇನ್ನಿಷ್ಟು ವಿಸ್ತಾರವನ್ನು ಮಾಡಿಕೊಂಡಿರ್ತಕ್ಕಂಥವನಾಗಿದ್ದಾನೆ ಅಂತ ಹೇಳಿ ಇಂತಹ ಒಂದು ಸಾಮರ್ಥ್ಯ ಇವನಿಗೆ ಈ ಆಷಾಢ ಮಾಸದ ತಪತಿ ನದಿಯ ಸ್ನಾನದಿಂದಲೇ ಮುಂದೆ ಬಂದಿರತಕ್ಕಂಥದ್ದು ಅಂತ ತಿಳಿಸಿಕೊಡ್ತಕ್ಕಂಥವರಾಗ್ತಾರೆ. ಹೀಗೆ ಆ ತಪತಿ ನದಿಯ ಮಹತ್ವ ಅದನ್ನು ಬಹಳ ವಿಸ್ತಾರವಾಗಿ ನಿರೂಪಣೆಯನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಮುಂದೆ ಇನ್ನೊಂದು ಚಿಂತನೆಯನ್ನು ಕೊಡ್ತಾ ತಪತಿ ನದಿಯ ಪಶುಕ್ರೀತ ಕರಕ್ರೀತ ಅಂತ ಇಬ್ಬರು ಬ್ರಾಹ್ಮಣರ ಪ್ರಸಿದ್ಧರಾಗಿರ್ತಕ್ಕಂಥವರು ಒಳ್ಳೆ ಸ್ನೇಹಿತರಂತೆ. ಆ ಇಬ್ಬರೂ ಸ್ನೇಹಿತರು ಕೂಡ
ಒಳ್ಳೆ ಒಂದೇ ರೀತಿಯಾಗಿರ್ತಕ್ಕಂತಹ ಮನೋಚಿಂತನೆಯನ್ನು ಮಾಡತಕ್ಕಂಥವರಾಗಿದ್ದರು. ಪರಸ್ಪರ ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ಅವರು ಕಾರ್ಯವನ್ನು ಮಾಡತಕ್ಕಂಥವ್ರು. ಆದರೆ ಒಂದು ದಿವಸ ಅವರಿಗೆ ದುಷ್ಟ ಜನರ ಸಂಘದಿಂದ ನಾನಾ ವಿಧವಾಗಿರ್ತಕ್ಕಂಥ ನಾಸ್ತಿಕವಾದವನ್ನು ಸಂಪೂರ್ಣವಾಗಿ ಆಶ್ರಯಿಸಿ ಜಗತ್ತಿನಲ್ಲೆಲ್ಲ ನಾಸ್ತಿಕವಾದವನ್ನು ಪ್ರಚಾರ ಮಾಡುವಂತಹ ಒಂದು ದೊಡ್ಡ ದುರ್ದೈವ ಸಂಗತಿ ಅವರಿಗೆ ಬಂತು. ನಾಸ್ತಿಕಾನಾಂಚ ಸಂಸರ್ಗಾತ್ ಅಭವತ್ ಪುಣ್ಯನಾಶನಂ ಸತ್ಸಂಗಾತ್ತೌ ತೌ ನಾಸ್ತಿಕಂ ಧರ್ಮಮಾಶ್ರಿತೌ. ಆದ್ದರಿಂದ ಎಲ್ಲ ಕಡೆ ನಾಸ್ತಿಕ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದರು. ಅವರೇನು ಹೇಳಿದರು? ನಾಸ್ತಿ ಪುಣ್ಯಂ ಚ ಪಾಪಂಚ ನಿಗ್ರಹಾಯ ನಿರಗಾತ್ಮಕ ಋಣಂ ಕೃತ್ವಾ ಘೃತಂ ಪಿಬೇತ್. ಧರ್ಮದಲ್ಲಿ, ಲೋಕದಲ್ಲಿ ಇವತ್ತೇನು ನಾವು ಕಾಣ್ತಾ ಇದ್ದೇವೆ, ಯಾವ ವಿಧವಾಗಿರ್ತಕ್ಕಂತಹ ಧರ್ಮ ಪುಣ್ಯ ಪಾಪ ಇದ್ಯಾವುದೂ ಕೂಡ ಇಲ್ಲ. ಋಣಂ ಕೃತ್ವಾ ಘೃತಂ ಪಿಬೇತ್. ಇದ್ದಷ್ಟು ಕಾಲ ಭೋಗದ ಜೀವನವನ್ನು ಸಾಗಿಸಬೇಕು. ಆದ್ದರಿಂದ ಯದ್ಯದ್ ಖಾದ್ಯತೆ ಪ್ರಿಯತೆ ಚ ಸುಖಂ ಯದಿಹ ಭುಜ್ಯತೆ ತದೇವ ಸತ್ಯಂ ಅಪರಂ ಸರ್ವಂ ಮಿಥ್ಯಾ ವಧಾರ್ಯತಾಂ. ಬೇರೆದೆಲ್ಲವೂ ಕೂಡ ಸುಳ್ಳು. ಆದ್ದರಿಂದ ಇದ್ದಷ್ಟು ದಿವಸ ಬಹಳ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಭೋಗವನ್ನು ಪಡೆಯಬೇಕು ಅಂತ ಹೀಗೆ ನಾಸ್ತಿಕವಾದವನ್ನು ವಿಶೇಷವಾಗಿ ತಾವು ಪಡೆಯತಕ್ಕಂತಹ ಸಂದರ್ಭ. ಇದನ್ನು ನೋಡಿ ಈ ಕಲಿಯುಗದಲ್ಲಿ ಮೊದಲಿಗೇನೆ ಒಂದು ರೀತಿಯಾಗಿರ್ತಕ್ಕಂತಹ ಪಾದವು ಧರ್ಮ. ಇಂತಹ ಪಾಖಂಡಿಗಳು ವಿಶೇಷವಾಗಿ ಆಸ್ತಿಕ ಧರ್ಮವನ್ನು ಪ್ರಚಾರವನ್ನು ಮಾಡಿಸಿದಾಗ ಆ ಪಶುಕ್ರೀತ ಒಮ್ಮೆ ಅಕಾಲ ಮರಣವನ್ನು ಹೊಂದುತ್ತಾನೆ. ಅಕಾಲ ಮರಣವನ್ನು ಹೊಂದಿ ತಾನು ಯಮದೇವರ ಹತ್ರ ಹೋಗ್ತಾನೆ. ಆ ಯಮದೇವರು ವಿಶೇಷವಾಗಿ ಅವನ ಕಿಂಕರರು ಇವನ ಅನೇಕ ವಿಧವಾದ ಪಾಪಗಳನ್ನು ನೋಡಿ ಘೋರವಾಗಿರ್ತಕ್ಕಂತಹ ಶಿಕ್ಷೆಯನ್ನು ಕೊಡ್ತಕ್ಕಂಥವನಾಗ್ತಾನೆ. ಘೋರವಾದ ಶಿಕ್ಷೆಯನ್ನು ಕೊಟ್ಟು ತನ್ಮೂಲಕ ಆ ಘೋರವಾಗಿರ್ತಕ್ಕಂತಹ ಪಾಪಕ್ಕೆ ಭಾಜನರಾಗ್ತಾರೆ. ಆಮೇಲೆ ಕರಕ್ರೀತನನ್ನು ಕೂಡ ಅವನು ಕೂಡ ಬದುಕಿರ್ತಾನೆ. ಬಹಳ ಚಿಂತಾಕ್ರಾಂತನಾಗಿ ನನ್ನ ಸ್ನೇಹಿತ ಮೃತನಾಗಿದ್ದಾನೆ ಅಂತ ಬಹಳ ಚಿಂತಾಕ್ರಾಂತನಾಗಿ ಅವನೂ ಕೂಡ ಅಕಾಲ ಮರಣವನ್ನು ಹೊಂದಿ ಯಮಲೋಕಕ್ಕೆ ಬರ್ತಾನೆ. ಇಬ್ಬರೂ ಕೂಡ ಅಲ್ಲಿ ಘೋರವಾಗಿರ್ತಕ್ಕಂತಹ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ. ನಾನಾದಿ ನರಕಾದ್ಯನರ್ಥಗಳು. ಅಂತಹ ಸಂದರ್ಭದಲ್ಲಿ ಈ ಕರಕ್ರೀತನ ಈ ಹೆಂಡತಿ ಇಬ್ಬರಿಗೂ ಕೂಡ ಸರಿಯಾಗಿರ್ತಕ್ಕಂತಹ ದೈಹಿಕ ದೇಹ ಸಂಸ್ಕಾರ ಅನ್ನೋದು ಆಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಕರಕ್ರೀತನ ಹೆಂಡತಿ ಅವಳು ಬ್ರಾಹ್ಮಣ ಕನ್ಯೆ. ಇವನು ಮೃತನಾದ ಮೇಲೆ ತಂದೆಯ ಮನೆಯಲ್ಲಿದ್ದಾಗ ತಂದೆಯ ಒಳ್ಳೆ ಬ್ರಾಹ್ಮಣ ಅವನ ಯೋಗ್ಯವಾಗಿರ್ತಕ್ಕಂತಹ ಸಲಹೆಯಂತೆ ಆಷಾಢ ಮಾಸದಲ್ಲಿ ಪ್ರತಿ ತಿಂಗಳು ಆಷಾಢ ಮಾಸ ಬಂದಾಗ ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ತಪತಿ ನದಿಯ ಸ್ನಾನವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾಳಂತ. ಹೀಗೆ 20 ವರ್ಷಗಳ ಕಾಲ ಆ ತಪತಿ ನದಿಯ ಸ್ನಾನವನ್ನು ತಾನು ಮಾಡ್ತಕ್ಕಂಥವಳಾಗ್ತಾಳೆ. 20 ವರ್ಷಗಳ ಕಾಲ ಮಾಡಿದ ಆ ತಪತಿ ನದಿಯ ಸ್ನಾನವನ್ನೆಲ್ಲ ತನ್ನ ಗಂಡನಿಗೆ ಸಮರ್ಪಣೆ ಮಾಡಿದಾಗ ಆವಾಗ ಇವನ ಎಲ್ಲ ಪಾಪಗಳು ದೂರವಾಗಿ ಪುಣ್ಯದ ಸಂಪಾದನೆಯಾಗಿ ಯಮಕಿಂಕರರೆಲ್ಲ ಅವನನ್ನು ಕರ್ಕೊಂಡು ಹೋಗಿ ಇವನ ಪುಣ್ಯ ಸಂಪೂರ್ಣವಾಗಿ ತುಂಬಿದೆ, ಇವನಿಗೆ ಯಾವ ಪಾಪಗಳು ಕೂಡ ಇಲ್ಲ ಅಂತ ಹೇಳಿದಾಗ ಬಹಳ ಆಶ್ಚರ್ಯಚಕಿತನಾಗ್ತಾನೆ ಅವನು. ನಾನು ಎಂತಹ ಒಂದು ಪಾಪಕರ್ಮಗಳನ್ನು ಮಾಡಿದ್ದೇನೆ, ಜಗತ್ತಿನಲ್ಲೆಲ್ಲ ನಾಸ್ತಿಕ್ಯವಾದವನ್ನು ನಾನು ತುಂಬಿಸಿ ತನ್ಮೂಲಕ ಎಲ್ಲರನ್ನೂ ಅಧರ್ಮ ಮಾರ್ಗದಲ್ಲಿ ನಾನು ನಡೆಸಿಕೊಂಡು ಬಂದಿರತಕ್ಕಂಥವನಾಗಿದ್ದೇನೆ. ಇಂತಹ ಸಂದರ್ಭದಲ್ಲೂ ನನಗೆ ಈ ನರಕದಿಂದ ಪಾರ ಆಗ್ತಾ ಇದೆ ಅಂತಂದರೆ ಇದಕ್ಕೆ ಯಾವ ಕಾರಣ ಅಂತ ಹೇಳಿದಾಗ ಯಮಧರ್ಮರಾಜ ಹೇಳ್ತಾನೆ, ನಿನ್ನ ಹೆಂಡತಿ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾಳೆ. ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ತಪತಿ ನದಿಯ ಸ್ನಾನವನ್ನು ಮಾಡಿ ಆ ಪುಣ್ಯವನ್ನೆಲ್ಲ ನಿನಗೆ ಧಾರೆ ಎರೆದಿದ್ದಾಳೆ. ಆದ್ದರಿಂದ ನಿನಗೆ ಇಂತಹ ಪುಣ್ಯ ಲಭ್ಯವಾಗಿದೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನನ್ನ ಜೊತೆಗೆ ಬಂದಂತಹ ಪಶುಕ್ರೀತನಿಗೂ ಕೂಡ ಆ ಪುಣ್ಯವನ್ನು ಕೊಟ್ಟು ತನ್ಮೂಲಕ ಅವನಿಗೂ ಕೂಡ ನರಕಾದ್ಯನರ್ಥದಿಂದ ಪಾರು ಮಾಡ್ರಿ ಅಂತ ಹೇಳಿದಾಗ ಆ ಇಬ್ಬರಿಗೂ ಕೂಡ ಅವಳು ಮಾಡಿದ ಹೆಂಡತಿ ಮಾಡಿದ 20 ವರ್ಷದ ಆಷಾಢ ಮಾಸದ ಸ್ನಾನದ ಫಲದಿಂದ ಎಲ್ಲ ನರಕಾದ್ಯನರ್ಥಗಳಿಂದ ದೂರವಾಗಿ ತನ್ಮೂಲಕ ವಿಶೇಷವಾಗಿರ್ತಕ್ಕಂತಹ ಪುಣ್ಯಲೋಕ ಪ್ರಾಪ್ತಿಯಾಗಿದೆ ಅಂತ ಉಲ್ಲೇಖ ಮಾಡಿದೆ. ಇದರ ಚಿಂತನೆಯಿಂದ ನಾವು ಏನು ಅರ್ಥ ಮಾಡಿಕೊಳ್ಬೇಕು? 2 ತತ್ವಗಳನ್ನು ಅಳವಡಿಸಿಕೊಳ್ಬೇಕು. ಒಂದು, ಜಗತ್ತಿನಲ್ಲಿ ನಾವು ದೇವರು ಇಲ್ಲ ಅಂತ ಚಿಂತನೆ ಮಾಡಿದರೆ ಎಂತಹ ನಮಗೆ ಫಲ ಲಭ್ಯವಾಗತ್ತೆ. ಇವತ್ತು ನಾವು
ನೇರವಾಗಿ ದೇವರಿಲ್ಲ ಅಂತ ಬಾಯಿ ಬಿಟ್ಟು ಹೇಳದೇ ಇದ್ದರೂ ಕೂಡ ಪ್ರತಿಯೊಬ್ಬರೂ ಕೂಡ ನಾವು ದೇವರು ಕೊಟ್ಟ ಸೌಭಾಗ್ಯವನ್ನು, ದೇವರು ಕೊಟ್ಟು ಮಾಡಿದ ಕರ್ಮಗಳನ್ನು, ನಮ್ಮಿಂದ ಮಾಡಿಸಿದ ಕರ್ಮಗಳನ್ನು ನಾನು ಮಾಡ್ತಾ ಇದ್ದೇನೆ ಅಂತಂದರೆ ಅದು ಒಂದು ದೊಡ್ಡ ದೇವರನ್ನ ಇಲ್ಲ ಅಂತ ಹೇಳಿದಂತಹ ಪಾಪವೇ ನಾವು ಪಡೆಯುವಂತಹ ರೀತಿಯಲ್ಲಿ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಸರ್ವಥಾ ಹಾಗೆ ಮಾಡ್ತಕ್ಕಂಥದ್ದಲ್ಲ. ಅದರಿಂದ ಒಂದು ರೀತಿ ದೇವರ ಗುಣಗಳನ್ನು ನಾವು ಆರೋಪ ಮಾಡಿಕೊಂಡಾಗ ನಾವೇ ದೇವರು ಅಂತ ಚಿಂತನೆ ಮಾಡಿದಂತಹ ಒಂದು ದೊಡ್ಡ ಅನರ್ಥ ಪ್ರಸಂಗ ಉಂಟಾಗತ್ತೆ. ಅದನ್ನು ಸರ್ವಥಾ ಮಾಡಿದರೆ ನಾಸ್ತಿಕ್ಯವಾದವನ್ನು ಒಪ್ಪಿದಂಗೆ ಆಗಿ ತನ್ಮೂಲಕ ನಾವು ನರಕಾದ್ಯನರ್ಥಗಳನ್ನು ಪಡೆಯಬೇಕಾಗತ್ತೆ ಅಂತ ಅನ್ನೋ ತತ್ವ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು, ಅವರಿಗೆ ಆ ಕಾಲದಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಪುಣ್ಯದ ಫಲ, ಅವಳು ಹೆಂಡತಿ ಮಾಡಿರ್ತಕ್ಕಂತಹ ಪುಣ್ಯದ ಫಲವೆಲ್ಲವೂ ಕೂಡ ಗಂಡನಿಗೆ ತಾರಕವಾಯಿತು. ಅಂದರೆ ಇದರಿಂದ ನಮಗೆ ಅರ್ಥ ಮಾಡಿಯೋದು, ನಮ್ಮ ಜೀವನದಲ್ಲಿ ಸಹಧರ್ಮಿಣಿ ಆಗಿರತಕ್ಕಂಥವಳು, ಅವಳು ಎಂಥವಳಾಗಿರಬೇಕು ಅಂತಂದರೆ ಯೋಗ್ಯಳಾಗಿರ್ತಕ್ಕಂಥ, ಧರ್ಮಿಷ್ಠೆಯಾಗಿರ್ತಕ್ಕಂತಹ, ಇಬ್ಬರೂ ಧರ್ಮವನ್ನು ಮಾಡಿದರೆ ಬಹಳ ಉತ್ತಮವಾಗಿರ್ತಕ್ಕಂತಹ ಸ್ಥಿತಿ. ಅದರಲ್ಲಿ ನಮಗೆ ಅಲ್ಪ ಸ್ವಲ್ಪ ಧರ್ಮವನ್ನು ಮಾಡಲಿಕ್ಕಾಗತ್ತೆ, ನಮ್ಮ ಹೆಂಡತಿ ಸಂಪೂರ್ಣವಾಗಿ ಅಧರ್ಮಿಷ್ಠಳು ಅಂತ ನಾವು ಚಿಂತನೆ ಮಾಡಿದಾಗ ಆವಾಗ ನಮ್ಮಿಂದಲೂ ಉತ್ತಮ ಗತಿ ಇಲ್ಲ, ನಮ್ಮ ಹೆಂಡತಿಯಿಂದಲೂ ಉತ್ತಮ ಗತಿ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಬರ್ತದೆ. ಆದ್ದರಿಂದ ಇಬ್ಬರೂ ಧರ್ಮವನ್ನು ಮಾಡಬೇಕು ಗೃಹಸ್ಥಾಶ್ರಮದಲ್ಲಿ. ಆದರೆ ನಾವು ಮಾಡಿದಂತಹ, ಒಬ್ಬೊಬ್ಬರು ಮಾಡಿದಂತಹ ಧರ್ಮವೂ ಕೂಡ ನಮ್ಮನ್ನು ಕಾಪಾಡ್ತದೆ ಅಂತಂದರೆ ಇಬ್ಬರೂ ಮಾಡಿದರೆ ಇನ್ನೆಷ್ಟು ನಮಗೆ ತಾರಕವಾಗಿರತಕ್ಕಂತಹದ್ದು ಅಂತ ನಾವು ಅರ್ಥ ಮಾಡಿಕೊಂಡು, ನಾವು ವಿವಾಹವಾಗುವ ಸಂದರ್ಭದಲ್ಲಿ ಎಂತಹ ಸ್ತ್ರೀಯನ್ನು ಬರೇ ಯಾವುದೋ ಒಂದು ರೂಪಕ್ಕೆ ಮನಸೋತು ಧರ್ಮದ ಸಂಸ್ಕಾರವಿಲ್ಲದೆ ಇರುವಂತಹ ಸ್ತ್ರೀಯನ್ನು ವಿವಾಹವಾದರೆ, ಅಥವಾ ಧರ್ಮದ ಸಂಸ್ಕಾರವಿಲ್ಲದೆ ಇರುವಂತಹ ಪುರುಷನನ್ನು ವಿವಾಹವಾದರೆ ಎಂತಹ ಅನರ್ಥ ಉಂಟಾಗತ್ತೆ. ಆದ್ದರಿಂದ ಒಳ್ಳೆ ಸಂಸ್ಕಾರವಂತನಾದಂತಹ, ಗುಣವಂತನಾಗಿರ್ತಕ್ಕಂತಹ ಪತಿಪತ್ನಿಯರನ್ನು ಹೊಂದಿದಾಗ ಮಾತ್ರ ನಿಜವಾಗಿಯೂ ಕೂಡ ಅವರು ಮಾಡುವಂತಹ ಧರ್ಮ ಸಂಸ್ಕಾರಗಳಿಂದ ನಮಗೆ ಕೊನೆಗಾಲದಲ್ಲಿ ಉತ್ತಮವಾಗಿರತಕ್ಕಂತಹ ಗತಿ ಅನ್ನೋದು ಪ್ರಾಪ್ಯವಾಗತ್ತೆ ಅನ್ನೋ ತತ್ವವೂ ಕೂಡ ಈ ಒಂದು ಕಥೆಯಿಂದ ನಮಗೆ ಲಭ್ಯವಾಗ್ತಕ್ಕಂಥದ್ದಾಗಿದೆ. ಇನ್ನೊಂದು ಕಥೆಯನ್ನು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಬ್ಬ ಲಾಂಗಲವರ್ಧನ ಅಂತ ಒಬ್ಬ ಬ್ರಾಹ್ಮಣ, ಬಹಳ ದೊಡ್ಡ ಧನವಂತ, ಒಳ್ಳೆ ಕೃಷಿಗಳನ್ನು ಮಾಡಿಕೊಂಡು ಬೇಕಾದಷ್ಟು ಧನ ಸಂಪಾದನೆ ಮಾಡಿದ್ದ. ಮಕ್ಕಳೆಲ್ಲ ಇವತ್ತಿನ ಕಾಲದ ಮಕ್ಕಳ ಹಾಗೆ ಅವನನ್ನು ಸಂಪಾದನೆ ಮಾಡಿದ ಎಲ್ಲ ಧನವನ್ನು ಸ್ವೀಕಾರ ಮಾಡಿಕೊಂಡು ಅವನನ್ನು ಹೊರಗೆ ಹಾಕಿಬಿಡ್ತಾರೆ ಅಂತ್ಯಕಾಲದಲ್ಲಿ. ಪಾಪ ಬಹಳ ದುಃಖಿತನಾಗಿ ಈ ಮಕ್ಕಳಿಂದ ಯಾವುದೇ ವಿಧವಾದಂತಹ ಅವನಿಗೆ ಸುಖ ಇಲ್ಲ ಅಂತ ಹೇಳಿ ತಾಪಿ ನದಿಯ ತೀರಕ್ಕೆ ಹೋಗಿ ಅಲ್ಲಿಂದು ವಿಶೇಷವಾಗಿ ಮಠವನ್ನು ಕಟ್ಟಿಕೊಂಡು ನಿತ್ಯದಲ್ಲಿಯೂ ಕೂಡ ಭಿಕ್ಷಾಟನೆಯನ್ನು ಮಾಡಿಕೊಂಡು ಅನ್ನವನ್ನು ಸ್ವೀಕಾರ ಮಾಡ್ತಾ ಇದ್ದಂತೆ ಆ ತಾಪಿ ನದಿಯ ದಡದಲ್ಲೇನೆ. ಅಂತಹ ಸಂದರ್ಭದಲ್ಲಿ ಇವನು ಒಂದು ತಪ್ಪನ್ನು ಮಾಡಿದ. ಏನು ಅಂದರೆ, ಅಲ್ಲಿ ಅಜ್ಞಾತವಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಆ ನದಿ ತೀರಕ್ಕೆ ಬರ್ತಾನೆ. ಅಲ್ಲಿ ಆ ಬ್ರಾಹ್ಮಣ ಆಶ್ರಮಕ್ಕೆ, ಆ ನದಿ ತೀರಕ್ಕೆ ಬಂದಾಗ ಅವನು ತನ್ನ ಪಿತೃಗಳ ತರ್ಪಣಕ್ಕೋಸ್ಕರ ಒಂದಿಷ್ಟು ಎಳ್ಳನ್ನು ತೆಗೆದುಕೊಂಡು ಬಂದಿರ್ತಾನೆ, ಅಲ್ಲೇ ಇಟ್ಕೊಂಡಿರ್ತಾನೆ. ಇವನು ಸ್ನಾನ ಮಾಡ್ಲಿಕ್ಕೆ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಏನೋ ಪಕ್ಕದಲ್ಲಿ ಇಲ್ಲೇ ಎಳ್ಳಿದೆ ಅಲ್ಲ, ನಮ್ಮ ಪಿತೃಗಳಿಗೂ ಕೂಡ ಪಿತೃತರ್ಪಣವನ್ನು ಕೊಡೋಣ ಅಂತ ಅವನು ತಂದಂತಹ ಎಳ್ಳನ್ನೇ ಸ್ವೀಕಾರ ಮಾಡಿಕೊಂಡು, ಅವನಿಗೆ ಗೊತ್ತಿಲ್ಲದೇನೆ ಎಳ್ಳನ್ನು ಸ್ವೀಕಾರ ಮಾಡಿಕೊಂಡು ಇವನು ಕೂಡ ತರ್ಪಣ ಕೊಟ್ಟು ಬಿಡ್ತಾನೆ. ಎಲ್ಲಿ ತಾಪಿ ನದಿಯ ಸ್ನಾನದಲ್ಲೇನೆ ಮಾಡಬೇಕಾದ್ರೆ ನದಿಯಲ್ಲೇನೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಣ್ಣ ಚೌರ್ಯ, ಇದೇನು ದೊಡ್ಡ ಕಳ್ಳತನ ಅಲ್ಲ, ಏನಲ್ಲ. ಅವರು ಎಳ್ಳು ತಂದಿರ್ತಾರೆ, ಅದನ್ನು ನಾವು ಸ್ವಲ್ಪ ಉಪಯೋಗಿಸ್ಕೊಂಡು ಅದನ್ನು ತರ್ಪಣವನ್ನು ಕೊಟ್ಟ. ಅವನಿಗೆ ಗೊತ್ತಿಲ್ಲ ಪಾಪ ಇದು. ಅವನಂತರೂ ಸ್ನಾನ ಮಾಡಿಕೊಂಡು ಪಿತೃತರ್ಪಣವನ್ನು ಕೊಟ್ಟು ಹೋಗಿಬಿಡ್ತಾನೆ. ಇದೇ ಒಂದು ದೊಡ್ಡ. ಇವನಿಗೆ ಕಾಲಾಂತರದಲ್ಲಿ ಮರಣ ಆದ ಮೇಲೆ ನರಕಕ್ಕೆ ಕರ್ಕೊಂಡು ಹೋದ್ರಂತೆ ಇವನನ್ನು. ಯಮದೇವರು, ಯಮಕಿಂಕರರು ಕರ್ಕೊಂಡು ಹೋಗಿ ಯಮಧರ್ಮರಾಜನ ಹತ್ರ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ. ಇವನೇನು ತಪ್ಪು ಮಾಡಿದ್ದಾನೆ? ಇವನು ಯಾವ ತಪ್ಪುಗಳನ್ನು ಮಾಡಿಲ್ಲ. ಜೀವನದಲ್ಲಿ ಎಲ್ಲ ಧರ್ಮ ಕಾರ್ಯಗಳನ್ನು ಕೂಡ ಮಾಡಿದ್ದಾನೆ. ವಿಶೇಷವಾಗಿ ತಾಪಿ ನದಿಯ ದಡದಲ್ಲಿ ಇದ್ದುಕೊಂಡು ತನ್ನ ಭಿಕ್ಷಾಟನಾದಿ ವೃತ್ತಿಗಳಿಂದ ಜೀವನವನ್ನು ಅಂತ್ಯಕಾಲದಲ್ಲಿ ಸಾಗಿಸಿದ್ದಾನೆ. ಮಹಾಪುಣ್ಯವಂತ. ಆದರೆ ಒಂದು ತಪ್ಪು ಮಾಡಿದ್ದಾನೆ. ಏನು ಅಂದರೆ,
ತಾಪಿ ನದಿಯ ದಡದಲ್ಲಿ ಒಂದು ಸ್ವಲ್ಪ ಎಳ್ಳನ್ನು ಚೌರ್ಯ ಮಾಡಿದ್ದಾನೆ ಅಂತ. ಇಷ್ಟಕ್ಕೆ ಇದಕ್ಕೆ ಶಿಕ್ಷೆ ಆಗಬೇಕು ಅಂತ. ನೋಡ್ರಿ ಎಷ್ಟು ಪುಣ್ಯವಂತನಾಗಿರ್ತಕ್ಕಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಮಾಡಿದಂತಹ ಪುಣ್ಯವಂತನಿಗೂ ಕೂಡ ಈ ಒಂದು ಸಣ್ಣ ತಪ್ಪಿಗೂ ಕೂಡ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಇವನನ್ನ ಏನ್ ಮಾಡಿದ್ದಾರೆ, ಯಮಧರ್ಮರಾಜನ ಹತ್ರ ಕರೆತಂದಿದ್ದಾರೆ. ಇಂತು ನಾವು ಎಂತೆಂತಹ ದೊಡ್ಡ ದೊಡ್ಡ ಅಪರಾಧ ಮಾಡ್ತಾ ಇರ್ತೇವೆ, ಲೆಕ್ಕ ಹಾಕಬೇಕು. ಹೀಗೆ ಯಮಧರ್ಮರಾಜನ ಹತ್ರ ಕರ್ಕೊಂಡು ಹೋಗಿ ಅವನ ತಪ್ಪನ್ನ ಹೇಳಿದಾಗ, ಚೌರ್ಯವನ್ನು ಹೇಳಿದಾಗ ಅವನಂತಾನೆ ಇದು ದೊಡ್ಡ ಅಪರಾಧ ಅಲ್ಲ, ಆದರೂ ಶಿಕ್ಷೆ ಆಗಬೇಕು. ತಾಪಿ ನದಿಯ ದಡದಲ್ಲಿ ಇಂತಹ ತಿಲದ ಚೌರ್ಯವನ್ನು ಮಾಡಿದ್ದಾನೆ. ಆದ್ದರಿಂದ ಇವನ ಈ ತಪ್ಪಿಗೆ ಶಿಕ್ಷೆ ಏನು ಅಂತಂದ್ರೆ, ಯಾವ ನರಕಾದ್ಯನರ್ಥಗಳನ್ನು ಅನುಭವಿಸುವಂತಹ ತಪ್ಪೇನು ಇವನು ಮಾಡಿಲ್ಲ, ಆದರೆ ಅದನ್ನ ಈ ತಪ್ಪಿಗೆ ನರಕಾದ್ಯನರ್ಥಗಳನ್ನು ನೋಡುವ ಶಿಕ್ಷೆ ಇವನಿಗೆ ಬರಲಿ, ನಮ್ಮನ್ನೆಲ್ಲ ಇಡೀ ನರಕಾದಿಗಳನ್ನು ನೋಡ್ಲಿ ಇವನು ಒಂದ್ಸಾರಿ, ಇದೇ ಅವನಿಗೆ ಶಿಕ್ಷೆ ಅಂತ. ಹೀಗೆ ಎಲ್ಲರನ್ನೂ ಕೂಡ ಕಿಂಕರರಿಗೆ ಆದೇಶ ಮಾಡ್ತಾನೆ, ಎಲ್ಲ ಕಡೆ ಹೋಗಿ ಅವನಿಗೆ ತೋರಿಸ್ಕೊಂಡು ಬರ್ರಿ ಅಂತ. ಅವರು ಎಲ್ಲ ಕಡೆ ಲಾಂಗಲವರ್ಧನನಿಗೆ ಇಡೀ ನರಕಾದಿಗಳನ್ನು ನೋಡ್ತಾನೆ. ಅಲ್ಲೆಲ್ಲ ನಾನಾ ವಿಧವಾದಂತಹ ಹಾಹಾಕಾರ, ಎಷ್ಟೋ ನಾನಾ ವಿಧವಾದ ಪಾಪಗಳನ್ನು ಮಾಡಿಕೊಂಡು ತಂದೆ ತಾಯಿಗಳನ್ನು ಹಿಂಸೆ ಮಾಡಿದವರು, ಬಂಧು ಬಾಂಧವರನ್ನು ಹಿಂಸೆ ಮಾಡಿದವರು, ಗುರುಗಳನ್ನು ನಿಂದನೆ ಮಾಡಿದವರು, ಗುರುಗಳ ಹತ್ಯೆಯನ್ನು ಮಾಡಿದವರು, ಬ್ರಹ್ಮ ಹತ್ಯೆಯನ್ನು ಮಾಡಿದವರು, ಇವರೆಲ್ಲರೂ ಕೂಡ ಬಿದ್ದಿದ್ದಾರೆ. ಅಂಥವ್ರನ್ನೆಲ್ಲ ನೋಡಿ ಬಹಳ ಕಷ್ಟ ಆಗತ್ತೆ ಅವನಿಗೆ. ಎಲ್ಲರನ್ನು ನೋಡ್ತಾನೆ, ಬಹಳ ವೇದನೆ ಆಗತ್ತೆ. ಅಯ್ಯೋ, ಅವನಿಗೆಲ್ಲ ಇನ್ನೊಬ್ಬರ ದುಃಖವನ್ನು ನೋಡಿ ತಾನೇ ಆ ದುಃಖವನ್ನು ಅನುಭವಿಸ್ತಾ ಇದ್ದೇನೋ ಇನ್ನಂತೆ ಬಹಳ ದುಃಖ ಪಡ್ತಾ ಇದ್ದಾನೆ. ಅವರೆಲ್ಲ ನೋಡಿಸಿಕೊಂಡು ಬಂದ ಮೇಲೆ ಧರ್ಮರಾಜ ಹೇಳ್ತಾನೆ, ನಿನ್ನ ಶಿಕ್ಷೆಯ ಕಾಲ ಪರಿಮಿತಿ ಮುಗಿದೋಯ್ತು. ನೀನು ಮಾಡಿದ ತಪ್ಪಿಗೆ ಕೇವಲ ನರಕದ ದರ್ಶನವೇ ನಿನಗೆ ಶಿಕ್ಷೆ. ಅದನ್ನು ನೋಡಿ ಆಗಿದೆ, ನೀನು ಸ್ವರ್ಗಕ್ಕೆ ಹೋಗಿ ಯಥೇಚ್ಛವಾಗಿರ್ತಕ್ಕಂಥ ಪುಣ್ಯವನ್ನು ಸಂಪಾದನೆ ಮಾಡಿಕೊ ಅಂತ. ಅವನಂತಾನೆ, ನಾನು ಪುಣ್ಯಕ್ಕೆ ಹೋಗೋದಿಲ್ಲ, ನನಗೆ ಯಾಕೋ ಸ್ವರ್ಗಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇಲ್ಲ ಅಂತ ಅಂದುಬಿಡ್ತಾನೆ. ಯಾಕೆ, ಏನಾಯಿತು ಅಂತ. ಇಲ್ಲ, ಅವರೆಲ್ಲ ದುಃಖದಿಂದ ಇರ್ತಕ್ಕಂಥವರಾಗಿದ್ದಾರಲ್ಲ, ಅದಕ್ಕೋಸ್ಕರ ಅವರಿಗೆ ನನ್ನ ಪುಣ್ಯಗಳನ್ನೆಲ್ಲ ಕೊಟ್ಟು ಬಿಡ್ರಿ, ನನ್ನ ಪುಣ್ಯಗಳನ್ನೆಲ್ಲ ಕೊಟ್ಟು ಅವರಿಗೆಲ್ಲ ಈ ನರಕಾದಿ ಅನರ್ಥಗಳಿಂದ ಪಾರು ಮಾಡ್ರಿ. ಅದಕ್ಕಂತಾರೆ ಯಮಧರ್ಮರಾಜ, ಏನೋ ನಿನಗೆ ಹೀಗೆ ನಿನ್ನ ಎಷ್ಟೋ ಜನ್ಮದಲ್ಲಿ ಮಾಡತಕ್ಕಂತಹ ಪುಣ್ಯಗಳ ಸಂಗ್ರಹದಿಂದ ನೀನು ತಾಪಿ ನದಿಯ ಸ್ನಾನ ಮಾಡಿಕೊಂಡು ಇಷ್ಟು ವರ್ಷಗಳ ಕಾಲ ನೀನು ತಾಪಿ ನದಿಯ ಸ್ನಾನದಿಂದ ಮಾಡಿದಂತಹ ಪುಣ್ಯ, ನೀನು ಧರ್ಮಕರ್ಮಗಳನ್ನು ಮಾಡಿರ್ತಕ್ಕಂಥ ಪುಣ್ಯದಿಂದ ವಿಷ್ಣು ಲೋಕವೇ ನಿನಗೆ ಪ್ರಾಪ್ತವಾಗ್ತಾ ಇದೆ. ಅಂತಹ ಪ್ರಾಪ್ತವಾಗಿರೋದು ದುರ್ಲಭವಾದ ವಿಷ್ಣು ಲೋಕವನ್ನು ಕುರಿತು ನೀನು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಇಂತಹ ಅನರ್ಥವನ್ನು ಮಾಡಬೇಡ. ಆದ್ದರಿಂದ ಅವರೆಲ್ಲ ಅವರ ಪಾಪಕ್ಕೆ ತಕ್ಕ ಹಾಗೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅದು ಯಾವುದೂ ಕೂಡ ನಾವು ಮಾಡಿರ್ತಕ್ಕಂತಹದ್ದಲ್ಲ, ತಮ್ಮ ತಮ್ಮ ಕರ್ಮಗಳನ್ನೇ ತಾವು ಅನುಭವಿಸ್ತಾ ಇರತಕ್ಕಂಥವರಾಗಿದ್ದಾರೆ. ನಿನ್ನ ಪಾಡಿಗೆ ನೀನು ಹೋಗು. ಅದಕ್ಕೆ ಅವನಂತಾನೆ, ಒಂದು ವೇಳೆ ನನ್ನ ಪುಣ್ಯ ಕರ್ಮಗಳನ್ನು ಅವರಿಗೆ ಕೊಟ್ಟು ನರಕಾದ್ಯನರ್ಥಗಳಿಂದ ಅವರನ್ನು ಪಾರು ಮಾಡಲಿಲ್ಲ ಅಂತಾದರೆ ನನ್ನನ್ನೂ ಈ ನರಕಾದಿಗಳಲ್ಲೇ ಉಳಿಸ್ಬಿಡ್ರಿ, ನನಗೆ ಯಾವ ಸ್ವರ್ಗಾದಿ ಭೋಗಗಳು ಬೇಡ. ಇಂತಹ ಒಂದು ದೊಡ್ಡ ತ್ಯಾಗವನ್ನು ಮಾಡ್ತಾ ಇದ್ದಾನೆ. ಅವನಿಗೆ ನೋಡ್ರಿ, ಲಾಂಗಲವರ್ಧನನಿಗೆ ನಾನು ಈ ನರಕಾದಿ ಅನರ್ಥಗಳನ್ನೇ ನಾನು ಅನುಭವಿಸ್ತೇನೆ ಹೊರತಾಗಿ ಇವರನ್ನು ಬಿಟ್ಟು ನಾನು ಹೋಗೋದಿಲ್ಲ. ಇಂತಹ ಒಂದು ಮಾತನ್ನಾಡಿದಾಗ ಬಹಳ ಸಂತೋಷ ಆಯಿತು ಅವರಿಗೆ. ಅವನ ಎಲ್ಲ ತಾಪಿ ನದಿಯ ಸ್ನಾನವನ್ನು ಮಾಡಿ ಬಂದಂತಹ ಆಷಾಢ ಮಾಸದಲ್ಲಿ ಅವನು ಕೂಡ ಅನೇಕ ವರ್ಷಗಳ ಕಾಲ ತಾಪಿ ನದಿಯ ಆಷಾಢ ಮಾಸದಲ್ಲಿ ತಾಪಿ ನದಿಯ ಸ್ನಾನವನ್ನು ಮಾಡಿದ್ದ. ಅದರ ಬಂದಂತಹ ಪುಣ್ಯವನ್ನೆಲ್ಲ ನರಕಾದಿ ಅನರ್ಥವನ್ನು ಅನುಭವಿಸುವಂತಹ ಎಲ್ಲ ಆ ಪಾಪಿಗಳಿಗೆ ಕೊಟ್ಟಾಗ ಆ ಪಾಪಿಗಳೆಲ್ಲ ಅದರಿಂದ ಉದ್ಧತರಾಗಿ ಇವನನ್ನು ಬಂದು ಸ್ತೋತ್ರ ಮಾಡ್ತಾರೆ. ಲಾಂಗಲವರ್ಧನನ್ನ ಸ್ತೋತ್ರ ಮಾಡಿದಾಗ ಮತ್ತೆ ಪುನಃ ವಿಷ್ಣುದೂತರು ಬಂದು ಇವನನ್ನು ಕರ್ಕೊಂಡು ಹೋಗಬೇಕು ಅಂತ ಬರ್ತಾರೆ. ಅಂತಾನೆ ಅವನು, ಅಲ್ಲ, ನನಗೆ ಯಾಕೆ ಬಂದ್ರಿ? ನನ್ನ ಪುಣ್ಯ ಎಲ್ಲ ಖಲಾಸ ಆಗೋಗಿದೆ, ಎಲ್ಲರಿಗೂ ದಾನ ಮಾಡಿಬಿಟ್ಟಿದ್ದೇನೆ, ನನ್ನನ್ನು ಯಾಕೆ ಮತ್ತೆ ವಿಷ್ಣು ಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ, ನೀನು ಅನ್ಕೊಂಡಿದೀಯಾ ಕೇವಲ ನಿನ್ನ ತಾಪಿ ನದಿಯ ಸ್ನಾನದ ಪುಣ್ಯದಿಂದ ಅದು ಎಲ್ಲರಿಗೂ ದಾನವನ್ನು ಮಾಡಿದ್ರಿಂದ ನಿನ್ನ ಪುಣ್ಯ ಹ್ರಾಸವಾಗಿದೆ ಅಂತ ಅನ್ಕೊಂಡಿದೀಯಾ? ಹ್ರಾಸವಾಗಿಲ್ಲ. ಇವರಿಗೆಲ್ಲ ದಾನ ಮಾಡಿರೋದ್ರಿಂದ ಅಂತಹ ಪುಣ್ಯವನ್ನು ಇನ್ನಿಷ್ಟು ಅಧಿಕವಾದ ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡು ಸಾಕ್ಷಾತ್ ವಿಷ್ಣು ಲೋಕವನ್ನು ಪಡೆಯುವಂತಹ ಒಂದು ದೊಡ್ಡ ಸೌಭಾಗ್ಯವನ್ನು ನೀನು ಪಡೆದಿದ್ದೀಯ ಅಂತ ಯಮಧರ್ಮರಾಜರು ಆದೇಶ ಮಾಡಿದಾಗ ಬಹಳ ಸಂತೋಷವಾಗತ್ತೆ. ಆದ್ದರಿಂದ ಯಾವುದೇ ವಿಧವಾದಂತಹ ಕರ್ಮಗಳಲ್ಲಿ ಈ ದೇಹವನ್ನು ಬಿಟ್ಟು ಹೋಗಿ ನಂತರದಲ್ಲೂ ಕೂಡ ಅವನು ತನ್ನ ಒಂದು ಔದಾರ್ಯವನ್ನು ತೋರಿಸಿಕೊಂಡು ತನಗೆ ಬಂದಂತಹ ಎಲ್ಲ ಪುಣ್ಯವನ್ನು
ಇದನ್ನು ಪಾಪಿಗಳಿಗೆ ಧಾರೆ ಎರೆದ, ತನ್ಮೂಲಕ ಅದರಿಂದ ವಿಶಿಷ್ಟವಾಗಿರತಕ್ಕಂತಹ ಪುಣ್ಯವನ್ನು ಸಂಪಾದನೆ ಮಾಡಿದ. ಈ ರೀತಿಯಾಗಿ ನಾನಾ ವಿಧವಾದ ಜನರ ಕಷ್ಟವನ್ನು ನೋಡಿ ನಮ್ಮಲ್ಲಿ ಇರ್ತಕ್ಕಂತಹ ಹೃದಯ ಕರಗಿ ತನ್ಮೂಲಕ ನಮಗಿಂದ ಆಗುವಂತಹ ಸಹಾಯವನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಭಗವಂತ ಪ್ರೀತನಾಗಿ ಅದಕ್ಕೆ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ಈ ಒಂದು ಅದ್ಭುತವಾದ ಲಾಂಗಲವರ್ಧನ ಕಥೆಯ ಸಾಕ್ಷಿಯಾಗಿರ್ತಕ್ಕಂಥದ್ದಾಗಿದೆ. ಇದರಿಂದ ನಾವು ಅರಿತುಕೊಳ್ಳಬೇಕಾಗಿರ್ತಕ್ಕಂತಹ ತತ್ವ ಏನು ಅಂದರೆ, ಒಂದು ತಾಪಿ ನದಿಯ ಸ್ನಾನದ ಮಹತ್ವ ಎಷ್ಟಿದೆ. ಅವನು ಮಾಡಿದ ಪುಣ್ಯದ ಫಲದಿಂದ ಅವನಿಗೆ ಯಾವುದೇ ನರಕಾದ್ಯನರ್ಥಗಳು ಆಗುವಂತಹ ಸ್ಥಿತಿ ಇದ್ದಿಲ್ಲ. ಬರೇ ಏನೋ ಒಂದು ಆ ಸಂದರ್ಭದಲ್ಲಿ ಮಾಡಿದಂತಹ ಒಂದು ಚೌರ್ಯದ, ಅದು ತಿಲಚೌರ್ಯ ಅಷ್ಟೇ, ಅಂತಹ ಚೌರ್ಯಕ್ಕೆ ಮಹಾ ನರಕ ದರ್ಶನ. ಇವತ್ತು ಬೇಕಾದಷ್ಟು ಜನ ನಾನಾ ವಿಧವಾದ ಚೌರ್ಯಗಳನ್ನೇ ಮಾಡ್ತಾ ಇರ್ತಾರೆ. ಭಗವಂತನ ಗುಣಗಳ ಚೌರ್ಯವನ್ನು ಮಾಡ್ತಾ ಇರ್ತಾರೆ, ಸಂಪತ್ತನ್ನು ಚೌರ್ಯ ಮಾಡ್ತಾ ಇರ್ತಾರೆ. ಹೀಗೆಲ್ಲ ಅನರ್ಥವಾದಂತಹ ಅವರಿಗೆ ಎಂಥೆಂಥ ಶಿಕ್ಷೆ ಆಗಬೇಕು. ಆದರೆ ಅವನು ಮಾಡಿದಂತಹ ಪುಣ್ಯದ ಫಲದಿಂದ ಸಮಸ್ತ ತಾಪಿ ನದಿಯಲ್ಲಿ ಮಾಡಿದ ಪುಣ್ಯ ಎಲ್ಲವನ್ನೂ ಕೂಡ ದಾನ ಮಾಡಿದ್ದಾನೆ. ಇದು ಒಂದು ದೊಡ್ಡ ಔದಾರ್ಯ. ಆ ಔದಾರ್ಯವನ್ನು ತೋರಿಸಿದ, ಆ ಪುಣ್ಯವನ್ನು ದಾನ ಮಾಡಿದ, ಅದೆಲ್ಲ ಉತ್ತಮವಾಗಿರ್ತಕ್ಕಂತಹ ಲೋಕಕ್ಕೆ ಕಾರಣವಾಗ್ತಕ್ಕಂತಹದ್ದು. ಆದ್ದರಿಂದ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ, ನಾವು ಮಾಡಿದ ಸ್ವಲ್ಪ ಧರ್ಮವೂ ಕೂಡ ಮಹತ್ತರವಾಗಿರ್ತಕ್ಕಂತಹ ಪಾಪದ ಭಯದಿಂದ ನಮ್ಮನ್ನು ಪಾರು ಮಾಡತಕ್ಕಂತಹದ್ದು. ಅದು ನಮಗೆ ಗೊತ್ತಿರೋದಿಲ್ಲ. ಆ ಲಾಂಗಲವರ್ಧನ ಮಾಡಿದಂತಹ ಒಂದು ಪುಣ್ಯಕರ್ಮದಿಂದ ನರಕಾದ್ಯನರ್ಥಗಳನ್ನೇ ದೂರ ಮಾಡಿಕೊಳ್ಳುವಂತಹ ಒಂದು ದೊಡ್ಡ ಪ್ರಸಂಗ ಉಂಟಾಯಿತು. ಇಂತಹ ಒಂದು ಅಪಾರವಾಗಿರ್ತಕ್ಕಂತಹ ಪುಣ್ಯ ಸಂಪಾದನೆ ಆಗಿದೆ. ಹಾಗೆ ನಾವು ಎಷ್ಟೇ ಪುಣ್ಯ ಸಂಪಾದನೆಯನ್ನು ಮಾಡಿದಾಗಲೂ ಕೂಡ ನಾವು ಮಾಡುವ ಸಣ್ಣ ತಪ್ಪಿಗೂ ಕೂಡ ದೇವರು ಅದಕ್ಕೆ ತಕ್ಕದಾದಂತಹ ಫಲವನ್ನು ಕೊಡ್ತಾನೆ ಅನ್ನೋದು ಕೂಡ ಈ ಕಥೆಯಿಂದ ನಾವು ಅರಿತುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಇಂತಹ ಅದ್ಭುತವಾಗಿರ್ತಕ್ಕಂತಹ ಕಥೆಯ ಮೂಲಕ ಆ ತಾಪಿ ನದಿಯ ಸ್ನಾನದ ಮಹತ್ವ, ತನ್ಮೂಲಕ ಅನೇಕ ಸಂದೇಶಗಳು, ಜಗತ್ತಿಗೆ ಬೇಕಾಗಿರ್ತಕ್ಕಂತಹ ಸಂದೇಶಗಳು, ಆ ಸಂದೇಶಗಳನ್ನು ಪುರಾಣಗಳು ಈ ಮೂಲಕ ನಮಗೆ ತಿಳಿಸಿಕೊಡ್ತಕ್ಕಂಥದ್ದಾಗತ್ತೆ. ಇಂತಹ ಮಾಡುವ ಆಷಾಢ ಮಾಸದಲ್ಲಿ ಮಾಡತಕ್ಕಂತಹ ಪ್ರತಿಯೊಂದು ಸ್ನಾನ, ದಾನ, ಕರ್ಮಗಳು ಇವೆಲ್ಲವೂ ಕೂಡ ಅಕ್ಷಯವಾದಂತಹ ಫಲವನ್ನು ಕೊಡ್ತದೆ ಅಂತಂದರೆ ಏನರ್ಥ? ನಮಗೆ ಮುಂದಿನ ಜನ್ಮದಲ್ಲಿ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಯೋಗ್ಯತೆ ಸಂಪಾದನೆ ಮಾಡಿಕೊಡ್ತದೆ ಅಂತರ್ಥ. ಅಂತಹ ಜ್ಞಾನ ಸಂಪಾದನೆ ಆಯಿತು ಅಂತಾದರೆ ಭಗವಂತನ ಪ್ರೀತಿಯೇ ಅದರಿಂದ ಭಕ್ತಿ, ಅವನಲ್ಲೇ ಪ್ರೀತಿ, ಆಮೇಲೆ ಮೋಕ್ಷರೂಪವಾಗಿರತಕ್ಕಂತಹ ಫಲವನ್ನು ನಾವು ಹೊಂದಬಹುದು. ಇಂತಹ ಒಂದು ದೊಡ್ಡ ಒಂದು ಕಾರ್ಯ, ಅದಕ್ಕೆಲ್ಲ ಸೋಪಾನಭೂತವಾದದ್ದು ಈ ಧರ್ಮಕರ್ಮಗಳು. ಅದರಲ್ಲೂ ವಿಶೇಷವಾಗಿ ಇಂತಹ ಕಾಲಗಳಲ್ಲಿ, ಇಂತಹ ದೇಶಗಳಲ್ಲಿ ಮಾಡತಕ್ಕಂತಹ ಕರ್ಮ ಅದು ಅಕ್ಷಯವಾಗಿರತಕ್ಕಂತಹ ಫಲವನ್ನು ಕೊಡ್ತಕ್ಕಂಥದ್ದು. ನಾವು ಏನೇ ಈ ಧರ್ಮ ಕರ್ಮಗಳನ್ನು ಮಾಡಲಿ ಅದೆಲ್ಲ ಭಗವಂತನಿಗೆ ಪ್ರೀತವಾಗಲಿ ಅಂತ ಉದ್ದೇಶ ಇಟ್ಟುಕೊಂಡು ಮಾಡಿದಾಗ ಖಂಡಿತವಾಗಿಯೂ ಕೂಡ ಆಷಾಢ ಮಾಸ ಮಹಾತ್ಮೆಯ ಒಂದು ವಿಶಿಷ್ಟವಾದಂತಹ ಫಲವನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗತ್ತೆ. ಇಂತಹ ಒಂದು ದೊಡ್ಡ ಕಾರ್ಯವನ್ನು ಸಮಸ್ತ ಜನರಿಗೂ ಕೂಡ ಲಭ್ಯವಾಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ವಿದ್ವಾಂಸರಾಗಿರ್ತಕ್ಕಂತಹ ವೆಂಕಟೇಶಾಚಾರ್ಯರು, ಇದು ತಾವು ಸ್ವತಃ ವಿದ್ವಾಂಸರು, ಆದರೆ ಅವರೇ ಬೇಕಾದಷ್ಟು ಪ್ರವಚನಾದಿಗಳನ್ನು ಮಾಡಿ ತಾವು ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡುವಂತಹ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡಿದ್ದರೂ ಕೂಡ ಈ ಪುಣ್ಯದ ಭಾಗಿತ್ವವನ್ನು ಸಮಸ್ತ ಜನರಿಗೂ ಕೂಡ ಕೊಡುವ ಉದ್ದೇಶದಿಂದ ಇಂತಹ ಕಾರ್ಯವನ್ನು ಎಲ್ಲ ವಿದ್ವಾಂಸರಿಂದ ಹಿಡಿದು ಮಾಡಿಸ್ತಾ ಇದ್ದಾರೆ. ಆ ಪುಣ್ಯದಲ್ಲಿ ಅವರನ್ನೂ ಕೂಡ ಭಾಗಿಯನ್ನಾಗಿ ಮಾಡ್ತಾ ಇದ್ದಾರೆ. ಅಂತಹ ಆಚಾರ್ಯರಿಗೆ ವಿಶೇಷವಾಗಿರ್ತಕ್ಕಂತಹ ವಂದನೆಗಳನ್ನು ಈ ಮೂಲಕ ತಿಳಿಸ್ತಾ, ಇಂತಹ ಕಾರ್ಯವನ್ನು ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹಕರಾಗಿ ಅನೇಕ ವಿಧವಾದ ದಾನಿಗಳು ಈ ಒಂದು ಆಷಾಢ ಮಾಸದ ವಿಶೇಷವಾದ ಜ್ಞಾನಯಜ್ಞವನ್ನು ಶ್ರೀಮತಿ ಲಕ್ಷ್ಮೀದೇವಿ ನಾರಾಯಣರಾವ್ ಕುಲಕರ್ಣಿ, ಹಾಗೆ ಶ್ರೀಮತಿ ಸುಧಾ ಜಯತೀರ್ಥ ಕುಲಕರ್ಣಿ ಮೊಮ್ಮಕ್ಕಳು, ಇವರೆಲ್ಲರೂ ಕೂಡ ವಿಶೇಷವಾದಂತಹ ರೀತಿಯಲ್ಲಿ ಧರ್ಮಶ್ರದ್ಧೆಯಿಂದ ಈ ಕಾರ್ಯವನ್ನು ಮಾಡಿಸಬೇಕು ಅಂತ ಅವರಿಗೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಅವರಿಗೂ ಕೂಡ ಅವರ ಕುಟುಂಬಕ್ಕೂ ಆ ಭಗವಂತ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಅವರಿಂದ ಧರ್ಮ ಕಾರ್ಯಗಳನ್ನು ಮಾಡಿಸಿ ತನ್ಮೂಲಕ ಆ ಭಗವಂತನ ಜ್ಞಾನ, ಅವರ ಭಕ್ತಿ, ಪ್ರೀತಿ ಇದನ್ನು ಕೊಡುವಂತೆ ಆ ಅನುಗ್ರಹವನ್ನು ಮಾಡಲಿ ಅಂತ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ, ಇಂತಹ ಜ್ಞಾನ ಕಾರ್ಯಗಳು ಆಚಾರ್ಯರಿಂದ ಎಲ್ಲ ಸಮಾಜದ ವತಿಯಿಂದ ಮೇಲ್ಮೇಲೆ ನಡೆದು
ಅದರಲ್ಲಿ ನಾವೂ ಭಾಗಿಗಳಾಗುವಂತಹ ಸೌಭಾಗ್ಯ ನಮಗೆಲ್ಲ ದೊರೆಯಲಿ ಅಂತ ಹೇಳ್ತಾ ನನ್ನ ಮಾತನ್ನು ಗುರುಗಳ ಅಂತರ್ಯಾಮಿಯಾದ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದುವರೆಗೂ ವಿದ್ವಾಂಸರಾದ ಪುರೋಹಿತ್ ವೇಣುಗೋಪಾಲಾಚಾರ್ಯರು ಬಹಳ ಅದ್ಭುತವಾದ ರೀತಿಯಲ್ಲಿ ಆಷಾಢ ಮಾಸ ಮಾಹಾತ್ಮ್ಯ ಉಪನ್ಯಾಸವನ್ನು ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದು ಆ ಆಷಾಢ ಮಾಸದ ಮಹಿಮೆಯನ್ನು ಹೇಳುವಾಗ ಅನೇಕ ತೀರ್ಥಪ್ರಬಂಧ ಇತ್ಯಾದಿ ಅನೇಕ ಗ್ರಂಥಗಳ ಒಂದು ಸಂವಾದವನ್ನು ಕೂಡ ತೆಗೆದುಕೊಂಡು ಒಟ್ಟಾರೆ ಒಂಥರ ಚಿತ್ರಾನ್ನದ ರೀತಿಯಲ್ಲಿ ಒಳ್ಳೆ ರುಚಿಯಾದ ಒಂದು ಅಡಿಗೆ ತಿನ್ನೋದಕ್ಕೆ ಹೇಗೆ ಮನಸ್ಸು ಬರ್ತದನೋ ಹಾಗೆ ಆಚಾರ್ಯರ ಉಪನ್ಯಾಸ ಕೇಳೋದಕ್ಕೂ ಅಷ್ಟೇ ಎಲ್ಲ ಅಧ್ಯೇತೃಗಳು ಅಧ್ಯಾತ್ಮ ಬಂಧುಗಳು ಅವರ ಉಪನ್ಯಾಸವನ್ನು ಅಷ್ಟು ಅಪೇಕ್ಷೆ ಪಡ್ತಾರೆ. ಅದಕ್ಕೆ ತಕ್ಕಂತೆ ಆಚಾರ್ಯರು ಪ್ರಮಾಣ ಪುರಸ್ಸರವಾಗಿ ಈ ಉಪನ್ಯಾಸವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ಕಥೆಗಳಿಂದ ತಿಳಿದು ಬರತಕ್ಕಂಥ ತತ್ವಗಳು ಏನು ಅದೆಲ್ಲವನ್ನೂ ಕೂಡ ನಮಗೆ ತಿಳಿಸಿದ್ದಾರೆ. ಇನ್ನೊಂದು ಅವರು ಮಾಡಿರ್ತಕ್ಕಂಥ ಉಪಕಾರ ಅಂತಂದರೆ 2 ಉಪಕಾರ. ಒಂದು, ಇದಕ್ಕೆ ಅವರು ಒಪ್ಪಿಕೊಂಡು ಬಂದಿದ್ದಾರೆ ಅಂತನ್ನೋದು ಒಂದಾದರೆ ಅದು ನಮ್ಮ ಸಂಸ್ಥೆಗಾಗಿ ಮಾಡಿದ ಉಪಕಾರ. ಇನ್ನು ಅಧ್ಯಾತ್ಮ ಬಂಧುಗಳಿಗಾಗಿ ಮಾಡಿರ್ತಕ್ಕಂಥ ಉಪಕಾರ ಅಂತಂದರೆ ಈ ಆಷಾಢ ಮಾಸ ಮಾಹಾತ್ಮೆ ತುಂಬ ಅಧ್ಯಾಯಾತ್ಮಕವಾಗಿದೆ. ಆದರೆ ಅದೆಲ್ಲವನ್ನೂ ಕೂಡ ಹೇಳ್ತಾ ಹೋದರೆ ಆಮೇಲೆ ಕೇಳುಗರು ಏನು ಇಷ್ಟಿದೆ ಅಂಥೇಳಿ ಅಂದ್ಕೋಬೇಕು. ಆದರೆ ಹಾಗೆ ಆ ಗ್ರಂಥದ ಮೇಲೆ ಇನ್ನಷ್ಟು ಗೌರವ ಬರುವ ಒಂದು ಉದ್ದೇಶದಿಂದ ಸಾರ ಸಂಗ್ರಹ ಮಾಡಿ ಎಷ್ಟು ಹೇಳಿದರೆ ಇಡೀ ಮಾಸ ಮಾಹಾತ್ಮೆಯನ್ನು ತಿಳ್ಕೊಳ್ಳೋದಕ್ಕೆ ಆಗುತ್ತೋ, ತಿಳ್ಕೊಂಡ ಫಲ ಬರ್ತದೋ ಅಷ್ಟು ಆಚಾರ್ಯರು ನಿಮಗೋಸ್ಕರ ಕರುಣೆಯಿಂದ ಹೇಳಿದ್ದಾರೆ. ಆಚಾರ್ಯರಿಗೆ ವಿಶೇಷವಾದ ಭಗವಂತನ ಅನುಗ್ರಹ ಆಗಬೇಕು ಅಂತ ಹೇಳಿ ಕೇಳ್ತಾ ನಾವು ಕೂಡ ಕೃತಜ್ಞತೆಯಿಂದ ಅವರಿಗೆ ಅಭಿನಂದನೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಆಚಾರ್ಯರು ಹೇಳಿರ್ತಕ್ಕಂಥ ಈ ಕಥೆಯನ್ನು ಯಾರು ಈ ವ್ರತವನ್ನು ಮಾಡ್ತಾರೆ, ಮಾಡಿದವರಿಗೆ ವಿಶೇಷ ಫಲ ಇದ್ದೇ ಇದೆ. ಅಕಸ್ಮಾತ್ ಕೈಲಾಗದೇ ಹೋದರೆ, ಇದನ್ನು ವ್ರತ ಆಚರಣೆ ಮಾಡೋದಕ್ಕಾಗದೇ ಹೋದರೆ, ಇದರ ಕಥಾ ಶ್ರವಣ ಮಾಡಿದರೂ ಕೂಡ ಅದರ ಫಲ ಅಂತನ್ನೋದು ಬಂದೇ ಬರುತ್ತೆ ಅಂತನ್ನುವ ಅನೇಕ ಸಂವಾದಗಳನ್ನು ಬೇರೆ ಬೇರೆ ಕಥೆಗಳಲ್ಲಿ ಬೇರೆ ಬೇರೆ ಮಾಸ ಮಹಾತ್ಮೆಗಳಲ್ಲಿ ನೋಡಿದ್ದೇವೆ. ಹಾಗಾಗಿ ಭಕ್ತಿಯಿಂದ ಇದನ್ನು ಆನ್ ಮಾಡಿ ಕೇಳಿಬಿಟ್ರೆ ಸಾಕು, ಆವಾಗ ಎಲ್ಲ ಫಲ ಬರ್ತದೆ. ಅದನ್ನು ನೀವು ಪಡೆಯುವಂತೆ ಆಗಲಿ ಎಂಬುದಾಗಿ ಹೇಳ್ತಾ ನಾನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಒಂದು ಉಪನ್ಯಾಸದ ಸೇವೆಯನ್ನು ನಮಗೆ ಮುಂದಾಗಿ ಬಂದಿರತಕ್ಕಂತಹ ಉದಾರಿಗಳಾದ ದಾನಿಗಳು ಶ್ರೀಮತಿ ಲಕ್ಷ್ಮೀದೇವಿ ಮತ್ತು ಶ್ರೀ ನಾರಾಯಣರಾವ್ ಕುಲಕರ್ಣಿ ಕುಂಬಳಾವತಿ ಮತ್ತು ಅವರ ಸೊಸೆ ಮತ್ತು ಸುಪುತ್ರ ಶ್ರೀಮತಿ ಸುಧಾ ಶ್ರೀ ಜಯತೀರ್ಥ ಕುಲಕರ್ಣಿ ಅವರು, ಅವರ ಮೊಮ್ಮಕ್ಕಳು ಆರಾಧ್ಯ ಮತ್ತು ಅನ್ವಿತಾ. ಈ ಕುಟುಂಬಕ್ಕೆ ನಿಯಾಮಕ ಭಗವಂತ ವಿಶೇಷವಾದ ಅನುಗ್ರಹ ಮಾಡಲಿ ಎಂಬುದಾಗಿ ಕೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.